ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಟಾಕ್ಸಿಕ್ ಮೂವಿ ಟೀಸರ್ ನೋಡ್ಕೊಬಂದೆ. ಅದರದ್ದು ರಿವ್ಯೂ ಕೊಡ್ತೀನಿ, ಬನ್ನಿ ಹೆಂಗಿದೆ ಅಂತ ನೋಡಿ. ಎಷ್ಟು ಹೆಂಗೆ ಕಾಣಿಸ್ತಿದ್ದಾರೆ ನೋಡಿ. ಒಳ್ಳೆ ಲುಕ್ ಮಾತ್ರ ಸೂಪರಾಗಿದೆ ಅವ್ರದ್ದು. ಒಳ್ಳೆ ಟ್ಯಾಟು ಹಾಕ್ಸ್ಕೊಂಡು ಒಳ್ಳೆ ಕಬ್ಬರಾಗಿ ಹೆಂಗೆ ಒಳ್ಳೆ ಹೀರೋ ಥರನೇ ಕಾಣಿಸ್ಬೇಕು, ವಿಲನ್ ಥರನೇ ಕಾಣಿಸ್ಬೇಕು. ಆ ಥರ ಲುಕ್ಕಲ್ಲಿ ಕಬ್ಬರಾಗಿದ್ದಾರೆ. ಎಷ್ಟು ನಮಗೆ ಇವಾಗ ಲಕ್ಕಿ ಬಾಯಿ ಈ ಮೊದಲ ಸಲ ಫಿಲಮ್ಗೆ ಹೆಂಗೆ ನೋಡಬೇಕು ಅನಿಸುತ್ತೆ ನಮಗೆ, ಅದೇ ಥರ ಎಷ್ಟು ಇವಾಗಲೂ ಹಂಗೆ ಕಾಣಿಸ್ಕೊಂಡಿದ್ದಾರೆ ನೋಡಿ. ಒಬ್ಬ ಯಾವ ವಿಲನ್ ಸಾಯಿಸ್ತವ್ರೆ ನೋಡಿ. ಇದು ಬಾಡಿ ಹೆಂಗೆ ಫಿಟ್ ಮಾಡಿದ್ದಾರೆ. ಎಷ್ಟು ಬ್ಯಾಕ್ಗ್ರೌಂಡೆಲ್ಲ ತುಂಬ ಚೆನ್ನಾಗಿದೆ. ಏನು ಲುಕ್ ಗುರು ಎಲ್ಲ ಎಷ್ಟು ಭಯಂಕರವಾಗಿದೆ ಗೊತ್ತಾ, ಮಸ್ತಾಗಿದೆ. ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮೊದಲು ಬಿಟ್ಟಿರೋ ಟೀಸರೇ ಒಂದು ಲೆವೆಲ್, ಇವಾಗ ಬಿಟ್ಟಿರೋ ಟೀಸರೇ ಒಂದು ಲೆವೆಲ್. ಮಸ್ತಾಗಿದೆ ನೋಡಿ. ಗರಗಸಗಳು ಕುಯ್ತಾನೆ ನೋಡಿ. ಎಷ್ಟು ಮಸ್ತಾಗಿದೆ, ಎಲ್ಲ ಲುಕ್ಕೆಲ್ಲ ಮಸ್ತಾಗಿದೆ ಅದರಲ್ಲಿ ನೋಡಿ. ಎಲ್ಲ ಹುಡುಗನು ಹೊಡೆದು ಮಲಗಿ ಸಾಕ್ಬಿಟ್ಟವ್ರೆ ನಮ್ಮ ಯಶೋರು. ಎಂದರ ಬಾಯಿ ಆಗಿದ್ದಾರೆ ನೋಡಿ ಇದರಲ್ಲಿ ನೋಡಿ. ನನಗೆ ಈ ಟೀಸರಲ್ಲಿ ಈ ಪಡನೆ ನನಗೆ ತುಂಬ ಇಷ್ಟ ಆಗಿದೆ ನೋಡಿ. ಎಷ್ಟು ಕದ್ದರಾಗಿ ಒಳ್ಳೆ ಕಡಕ್ಕಾಗಿ ಹೆಂಗಿದ್ದಾರೆ ನೋಡಿ. ಈ ಮೂವಿಗೆ ಏನಾದರೂ ಮಾಡಬೇಕಪ್ಪ. ಈ ಮೂವಿ ನೆಕ್ಸ್ಟ್ ಲೆವೆಲ್, ಈ ಮೂವಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ ಒಳ್ಳೆ ಬಾಡಿ ಎಲ್ಲ ಫಿಟ್ ಮಾಡಿಬಿಟ್ಟು ಆಟ ಮಾಡ್ತಾರಲ್ಲ ಆ ಥರ ನೆಕ್ಸ್ಟ್ ಲೆವೆಲಾಗಿ ನಿಂತುಬಿಟ್ಟವ್ರೆ. ನಮ್ಮದೇ ಇದು ಅಡ್ಡ ಅಂತ ನೋಡಿ. ಹೇಗಿದೆ ಇತ್ತು ಯಪ್ಪ, ರಕ್ತದಲ್ಲೇ ಸ್ನಾನ ಮಾಡಿಬಿಟ್ಟವ್ರೆ. ಇದು ನೋಡಿ, ರಕ್ತದಲ್ಲೇ ಇನ್ನೂ ಸ್ನಾನ ಮಾಡಿಸ್ಬಿಟ್ಟವ್ರೆ ಅಪ್ಪ ನೋಡಿ. ಇದು ನೋಡಿ, ಇದು ರಾಕಿ ಸರ್ ಎಷ್ಟು ನಾವು ಹಳೇ 10 ವರ್ಷದಿಂದ ಮೊದಲ ಸಲ ಈ ಲಕ್ಕಿ ಬಾಯ್ ಹೆಂಗೆ ನೋಡ್ತಿದ್ವಿ ನಾವು, ಆ ಥರ ಬೇಕು ಅಂತಿದ್ರಲ್ಲ ನೋಡಿ. ಅದೇ ಎಷ್ಟು ಇವಾಗಲೂ ಬಂದವರು 2026 ನೋಡಿ. ವಿತೌಟ್ ಬೇರ್ಡು ನೋಡಿ, ಗಡ್ಡ ಇಲ್ಲದೆ ಇರೋ ಇಶ್ ಇದು. ಇನ್ನೊಂದು ಮೀಡಿಯಮ್ ಗಡ್ಡ ಬೆಳೆದಿರೋ ಇಶು. ಇನ್ನೊಂದು ಫುಲ್ಲು ಲಾಂಗ್ ಏರು, ಫುಲ್ ಗಡ್ಡ ಇರೋ ಇಶು. 3 ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಮಸ್ತಾಗಿದೆ ನೋಡಿ. ಇದ್ರಲ್ಲಿ ಬಾಡಿ ಫಿಟ್ ನೋಡಿ, ಆ ಟ್ಯಾಟು ಡಿಸೈನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಏನು ಬಾಡಿ ಫಿಟ್ ನೋಡಿ ಅಪ್ಪ, ಏನು ಸೂಪರಾಗಿದೆಪ್ಪ. ಒಳ್ಳೆ ಮಾಫಿಯಾ ಸ್ಟೋರಿ ಇರಬೇಕು. ಇದು ಹಳೆ ಕಾಲದ್ದು 1940 ಇಲ್ಲಿ ನಡೆಯುತ್ತಲ್ಲ ಗೋವಾದಲ್ಲಿ. ಹಳೇ ಸ್ಟೋರಿ ಒಂದು ಯುದ್ಧನೇ ರೆಡಿ ಮಾಡ್ಕೊಂಡವ್ರು ನೋಡಿ. ಹೆಂಗಿದೆ ಯಪ್ಪ ಈ ವಾಟರಲ್ಲಿ ಯಪ್ಪ, ಹೆಂಗೆ ಎಷ್ಟು ಎಲ್ಲ ಫುಲ್ ಕ್ಲಾರಿಟಿ ಎಲ್ಲ ಮಸ್ತಾಗಿದೆಪ್ಪ. ಹೆಂಗಿದೆ ನೋಡಿ ನೋಡಿ. ಇವರೇ ಡ್ಯಾಡಿ, ಎಷ್ಟು ತಂದೆ ಅನಿಸುತ್ತೆ ಅಲ್ಲಿ. ಹೆಂಗೆ ಬಾಯಿ ಇದ್ದಾರಲ್ಲ, ವಿತೌಟ್ ಬೇರೆಡು ಎಷ್ಟಿದಾರಲ್ಲ ಅವ್ರ ಡ್ಯಾಡಿ ಅನಿಸುತ್ತೆ. ಇವರಪ್ಪ ಅವನ ಮಗ ಅನಿಸುತ್ತೆ. ಆ ಥರ ಕ್ಯಾರೆಕ್ಟರ್ ಇರಬೇಕು ಅನಿಸುತ್ತೆ ನನಗೆ. ನಿಮ್ಗೆ ಏನು ಅನಿಸುತ್ತೆ ಆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ. ಹೆಂಗಿದೆ, ಯಾವುದೋ ಒಂದು ಮಾಫಿಯಾ, ಯಾವುದೋ ಒಂದು ಡೀಲ್ ಮಾಡ್ತಾ ಇರ್ಬೇಕೇನೋ ನೋಡಿ. ಎಲ್ಲ ಅದು ಬಟ್ಟೆ ಡಿಸೈನ್ ನೋಡಿ, ಬಟ್ಟೆಗಳು ನೋಡಿ, ಎಲ್ಲ ನೋಡಿ, ಎಲ್ಲ ಹಳೇದು. ಈಗಿನ ಜನ್ರೇಷನ್ದು ಏನಿಲ್ಲ, ಎಲ್ಲ ಹಳೇದೇ. ಒಳ್ಳೆ ಮಸ್ತಾಗಿ ತೋರಿಸಿದ್ರು ನೋಡಿ. ಅಷ್ಟು ಎಲ್ಲ ನೀವು ಡ್ಯಾಡಿದೆ ಸ್ಟೋರಿ ಹೇಳ್ತಿರ್ಬೇಕು ಅನ್ಸುತ್ತೆ. ಆಮೇಲೆ ಮಗ ಕೂಡ ಬರ್ಬೋದು ಫೀಲ್ಡ್ಗೆ ನೋಡಿ. ವಿಲ್ಲನ್ ಟಚ್ ಅದು. ಹೀರೋ ಯಾರು ವಿಲ್ಲನ್ ಯಾರು ಒಂದು ಗೊತ್ತಾಗ್ತಿಲ್ಲ ಅಪ್ಪ ನೋಡಿ. ಏನು 3 ಕ್ಯಾರೆಕ್ಟರ್ ಇದೆ. ಆ 3 ಕ್ಯಾರೆಕ್ಟರು ಒಬ್ಬನೇ ಮಾಡ್ತಾನೆ. ಇನ್ನು 3 ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆಯಾ ನಿಮಗೂ ಗೊತ್ತಾಗ್ತಿಲ್ಲ.
ನೋಡಿ ಒಬ್ಬ ಜೋಕರ್ನ ಚುಚ್ಬಿಟ್ಟು ಎಳ್ಕೊಂಡು ಹೋಗ್ತಾನೆ ನೋಡಿ. ಎಲ್ಲ ಮಸ್ತಾಗಿದೆ, ಎಲ್ಲ ಮೇಕಪ್ಸ್ ಎಲ್ಲ ಹೆಂಗಿದೆ ನೋಡಿ, ಎಲ್ಲ ಮಸ್ತ್ ತುಂಬ ಚೆನ್ನಾಗಿದೆ. ಒಳ್ಳೆ ಟೀಸರ್ ಮಾತ್ರ ಯಾವ್ಯಾವ್ದು ಬೇಕು ಫ್ಯಾನ್ಸ್ಗೆ ಅದೇ ಕಟ್ ಮಾಡಿ ಇಟ್ಟಿದ್ದಾರಪ್ಪ ನೋಡಿ. ಇದು ನಾವು ಇದು ಟೈಟಲ್ ಟೀಸರಲ್ಲಿ ನೋಡಿದ್ವಲ್ಲ ಅದು ಇದು ಈ ಪೋಸ್ಟರ್ ಮಾತ್ರ ಒಂದು ರಾಯಲ್ ಕಾಣಿಸ್ಕೊಂಡವ್ರೆ ಅಷ್ಟು ಮಸ್ತಾಗಿ. ಒಂದು ಹೀರೋ ಥರ ಕಾಣಿಸ್ಕೊಂಡಿರೋದ್ರಲ್ಲಿ, ಇದ್ರ ವಿಲ್ಲನ್ ಥರ ಏನಿಲ್ಲ, ಒಳ್ಳೆ ಹೀರೋ ಥರ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ಈ ಸೀನ್ ಎಲ್ಲಪ್ಪ ಜಗಳ ಆಗಿದೆ, ಫುಲ್ ಕಿರಿಕ್ ಆಗಿದೆ ಇಂಡಸ್ಟ್ರಿಯಲ್ಲಿ ನೋಡಿ. ಎಷ್ಟು ಮಸ್ತಾಗಿ ತೋರಿಸ್ತಾರಪ್ಪ, ಒಂದೊಂದು ಸೀನು ಕೂಡ ಮಸ್ತಾಗಿ ತೋರಿಸಿದ್ದಾರೆ ನೋಡಿ. ಎಷ್ಟು ಹಳೇ ಸ್ಟೋರಿ ಹೇಳ್ತಿರ್ಬೇಕು ಅನ್ಸುತ್ತೆ, ಮಗ ಗಾಡಿದು ಹಳೆ ಸ್ಟೋರಿ ಹೇಳ್ತಿರ್ಬೇಕು ಅನ್ಸುತ್ತೆ ನೋಡಿ. ಎಲ್ಲರೂ ಹೆದರ್ಕೊತಾವ್ರು ನೋಡಿ. ಹಳೆಯದು ಎಲ್ಲ ಓಲ್ಡ್ ಎಲ್ಲ ಸೆಟ್ ಮಾಡಿದ್ದಾರೆ ನೋಡಿ. ಎಲ್ಲ ಏನೋ ದೊಡ್ಡದಾಗಿ ಯುದ್ಧ ಮಾಡೋಕ್ಕೆ ಹೋಗ್ಬಿಟ್ಟವ್ರಪ್ಪ ಈ ಸಲ ಆಗಿದ್ದಾಗಲಿ ಅಂತ. ಡೈರೆಕ್ಟರ್ ಮಾತ್ರ ಗೀತು ಮೋಹನ್ದಾಸ್ ಅವರು ಏನು ಡೈರೆಕ್ಟ್ರಪ್ಪ, ಒಬ್ಬ ಲೇಡಿ ಡೈರೆಕ್ಟರ್, ಅವ್ರ ಮೈಂಡ್ ಮಾತ್ರ ಮಸ್ತಾಗಿದೆ. ಯಪ್ಪ ಒಬ್ಬೊಬ್ಬರು ಕ್ಯಾರೆಕ್ಟರ್ ಮಾತ್ರ ಹೆಂಗೆ ತೋರಿಸಿದ್ದಾರೆ ಅಂದರೆ, ಬಟ್ ಲೇಡಿ ಕ್ಯಾರೆಕ್ಟರ್ ತೋರಿಸಿಲ್ಲ, ಬರೀ ಎಷ್ಟನೇ ಎಡಿಟ್ ಮಾಡಿರೋದಾರೆ ಇದರಲ್ಲಿ ನೋಡಿ. ಇದು ಟೈಮಿಂಗ್ಸ್ ಯಾವುದು ಒಂದು ಗೊತ್ತಾಗ್ತಿಲ್ಲ, ಹೆಂಗೆ ಇವತ್ತು 45 ಆ ಥರ ಇದೆ, ಗೊತ್ತಾಗ್ತಾನಿಲ್ಲ ಹೆಂಗೆ ಏನು ಇದೆ ಅಂತ ನೋಡಿ. ಏನು ಬಾಂಬ್ ಏನೋ ಇಟ್ಕೊಂಡಿರ್ತಾರೇನೋ, ಅದೇ ಹಳೆ ಕಳೆದು ಬಾಂಬು ಏನು ನೋಡಿ. ಇದರಲ್ಲಿ ಎಷ್ಟು ಅಪ್ಪ ಏನು ಲುಕ್ಕಪ್ಪ, ವಿಲ್ಲನ್ಗಿಂತ ವಿಲ್ಲನ್ ಆ ಥರ ಅವರು ನೋಡಿ. ಏನೋ ದ್ವೇಷ, ಏನೋ ಮಕ್ಕಳು ಏನೋ ಅಪ್ಪ ಏನೋ ದ್ವೇಷ ಇರೋ ಥರ ಹೆಂಗೆ ಲುಕ್ಕಾಗಿದೆ ನೋಡಿ, ಮಸ್ತಾಗಿದೆ ಈ ಲುಕ್ ಮಾತ್ರ ನೋಡಿ. ಇದೇ ನಮಗೆ ಫಸ್ಟ್ ಅಪ್ಡೇಟ್ ಬಂದಿದೆ, ಇದೇ ಪೋಸ್ಟರ್ ನೋಡಿ. ಇಷ್ಟು ಲುಕ್ಕು ನೋಡಿ ಹೆಂಗಿದೆ, ಲಾಂಗ್ ಏರ್ಸು ಫುಲ್ಲು ಪ್ಯಾಟ ನೋಡಿ ಮಸ್ತಾಗಿದೆಪ್ಪ. ಎಷ್ಟು ಏನೋ ಆಶ್ಚರ್ಯ ಪಡ್ತವ್ರೆ ಇದರಲ್ಲಿ ನೋಡಿ. ಇದು ನೋಡಿ ಫುಲ್ಲು ಬ್ಯಾಕ್ಗ್ರೌಂಡು ಎಲ್ಲ ಕಾಶ್ಮೀರದಲ್ಲಿ ಮಾಡಿರ್ಬೇಕು ನೀವು. ಏನೋ ಯುದ್ಧ ಮಾಡೋಕ್ಕೆ ರೆಡಿ ಆಗಿಬಿಟ್ಟವ್ರೆ ಈ ಸಲ, ಬೆಳ್ಳೆಬಾರ್ದು ಅಂತ. ಏನು ಲುಕ್ಕು, ಏನು ಕದ್ದಾರು ಎಲ್ಲ ನೋಡಿ, ಎಲ್ಲ ಕ್ಲಾರಿಟಿ ಆಗಿದೆ ನೋಡಿ. ಎಲ್ಲ ಫ್ಯಾನ್ಸ್ಗೆ ಏನು ಬೇಕು ಅದನ್ನೇ ಕೊಟ್ಟವ್ರೆ, ಸೂಪರಾಗಿದೆಯಪ್ಪ. ಒಂದೊಂದು ಸೀನು ಮಾತ್ರ ಭಯಂಕರ ಹಿಂಗಿದೆ ನೋಡಿ. ನೋಡಿ ಇದು ರಿಯಲ್ ಎಲಿಫೆಂಟ್ನೇ ತರಿಸ್ಬಿಟ್ಟವ್ರೆ ನೋಡಿ, ಹೆಂಗಿದೆ ನೋಡಿ. ಎಲಿಫೆಂಟ್ ಎಲ್ಲ ಯಾವ ಕಜಿಯನಾಗಿ ಬಂದಿರಬೇಕು ಅವ್ನು ಡೀಲ್ ಮಾಡೋಕ್ಕೆ ಅನಿಸುತ್ತೆ ನೋಡಿ. ಎಲ್ಲ ಬ್ಯಾಕ್ಗ್ರೌಂಡ್ ಏನು ಇಲ್ಲಂದು ಈ ಕ್ಯಾರೆಕ್ಟರ್ ಹೆಂಗೆ ತೋರಿಸೋರಪ್ಪ, ಎಲ್ಲ ಡಿಸೈನು ಎಲ್ಲ ಫುಲ್ಲು ಹೆಂಗೆ ಡಿಸೈನ್ ಮಾಡ್ತಾರಪ್ಪ ಅದು. ಗ್ರಾಫಿಕ್ಸ್ ಎಲ್ಲ ಮಸ್ತಾಗಿದೆ ನೋಡಿ. ಇನ್ನೂ ಭಯಂಕರ ಡೇಂಜರ್ ಆಗಿದೆ ನಾನು ಜೋಕರ್ ಕ್ಯಾರೆಕ್ಟರ್ ಥರ ಅಲ್ಲಪ್ಪ. ಏನಪ್ಪ ಮಾನ್ಸ್ಟರ್ ಮೈಂಡ್. ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ, ಎಲ್ಲ ರೆಕಾರ್ಡ್ ಆಗೋದು ಗ್ಯಾರಂಟಿ. ಮೂವಿ ಮಾರ್ಚ್ 19ಕ್ಕೆ ರಿಲೀಸ್ ಆದರೆ ಎಲ್ಲ ರೆಕಾರ್ಡ್ ಫಿನಿಶ್, ಒಂದೇ ದಿನದಲ್ಲಿ ರೆಕಾರ್ಡ್ ಆಗಿ ಮುಗಿಸ್ಕೊಡ್ತಾರೆ ನೋಡಿ. ಟಿಕೆಟೇ ಸಿಗಲ್ಲ ಅನ್ಸುತ್ತೆ ಎಲ್ಲರೂ ಯಾರಿಗೂ, ಬಟ್ ಪ್ರೈಸ್ ಕಮ್ಮಿ ಇಟ್ಟಿದ್ರೆ ಸಾಕಪ್ಪ. ಏನು ಎಲ್ಲ ಫಸ್ಟ್ ಶೋನ 1000 ಆ ಥರ ಇಟ್ಕೊಡ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರು ಎಲ್ಲ ಹೋಗ್ತಾರೆ ಹೇಳಿ.
ಆದರೂ ಬಿಡೋಲ್ಲ, ನೋಡಲೇಬೇಕು ಫಸ್ಟು. ನೋಡಿ ಹೆಂಗಿದೆ ಅಪ್ಪ. ಸಿಗರೇಟು, ಯಾವ ಅಮೇರಿಕನ್ ಸಿಗರೇಟು ಸೂಪರಾಗಿದೆಪ್ಪ ನೋಡಿ. ಅದರ ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಯಾರನ್ನೂ ಮೀಸೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. 19/3/2026 ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡು. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ನೋಡಿ ಆನಂದಿಸಿ. ರಾಕೇಶ್ ಟಾರೇಶ್, ಜೈ ವಿಶ್ವಾಸ್.